ನಮಸ್ಕಾರ. ಕರ್ನಾಟಕ ರಾಜ್ಯದ ಅರಿಶಿನ ಬೆಳೆಗಾರರೇ, ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಸುಕ್ಷೇತ್ರ ಚಿಮ್ಮಡ ಗ್ರಾಮದಲ್ಲಿದ್ದೀವಿ. ಈ ದಿನ ನಾವು ಗುರುವಣ್ಣ ಹುಗಾರ್ ಪ್ರಗತಿಪರ ರೈತರು ಚಿಮ್ಮಡ ಗ್ರಾಮದವರಾಗಿರ್ತಾರೆ. ಮೂಲತಃ ಇವರು ಚಿಮ್ಮಡ ಗ್ರಾಮದ ಹನುಮಂತೇವರು ಪೂಜಾರಿ ಆಗಿರ್ತಾರೆ. ಅದರ ಜೊತೆಗೆ ಕೃಷಿಯಲ್ಲಿ ಇವರ ತೊಡಗಿಕೊಂಡಿರ್ತಾರೆ. ಸುಮಾರು 30 ವರ್ಷಗಳಿಂದ ಇವರು ನಿರಂತರವಾಗಿ ಕೃಷಿ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವರು ನಮಗೆ ಯಾವ ರೀತಿ ಪರಿಚಯ ಆದರು ಅಂತಂದ್ರೆ, ಮುಖ್ಯವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇ ತಿಂಗಳಲ್ಲಿ ಅರಿಶಿನ ಬೆಳೆಗಾರರಿಗೆ ರೈತರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಪ್ರತಿ ವರ್ಷದಂತೆ ವಾಡಿಕೆಯಾಗೈತೆ. ಅದರಂತೆ ನಮ್ಮ ಗುರುವಣ್ಣ ಹುಗಾರ್ ಅವರು ಈ ವರ್ಷ ನಮ್ಮ ಅರಿಶಿನ ತರಬೇತಿ ಕಾರ್ಯಕ್ರಮಕ್ಕೆ ಹಾಜರಾಗಿ ಅಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ MY ಕಟ್ಟೀಸ್ ಅವರ ಉಪನ್ಯಾಸವನ್ನು ಕೇಳಿಕೊಂಡು ಅವರ ಮಾರ್ಗದರ್ಶನದ ಮುಖಾಂತರ ಈ ಒಂದು ಜಮೀನು ತಾವೇನು ಗಮನಿಸ್ತಾ ಇದ್ರಲ್ಲ, ಅರಿಶಿನ ಬೆಳೆ ಜಮೀನು, ಈ ಒಂದು ಜಮೀನನ್ನು ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮತ್ತು ಮಣ್ಣು ಪರೀಕ್ಷೆಯ ಫಲಿತಾಂಶದ ಮೇಲೆ ಈ ಒಂದು ಮಣ್ಣಿನಲ್ಲಿ ಏನೆಲ್ಲ ಕೊರತೆ ಲಕ್ಷಣಗಳಿದಾವೆ, ಈ ಮಣ್ಣಿನ ರಸಸಾರ ಯಾವ ರೀತಿ ಇದೆ, ಈ ಮಣ್ಣಿನಲ್ಲಿ ಮುಖ್ಯ ಪೋಷಕಾಂಶಗಳು ಯಾವ ರೀತಿ ಇದ್ದಾವೆ, ಮತ್ತು ದ್ವಿತೀಯ ಪೋಷಕಾಂಶಗಳು ಯಾವ ರೀತಿ ಇದ್ದಾವೆ, ಆನಂತರ ಸೂಕ್ಷ್ಮ ಪೋಷಕಾಂಶಗಳು ಯಾವ ರೀತಿ ಇದ್ದಾವೆ, ಅದರ ಅನುಗುಣವಾಗಿ ಇಲ್ಲಿ ಈ ವರ್ಷ ವೈಜ್ಞಾನಿಕವಾಗಿ ಅರಿಶಿನ ಬೆಳೆಯನ್ನು ಬೆಳೀತಾ ಇದ್ದೀವಿ. ಗುರುವಣ್ಣ ಹುಗಾರ್ ಅವರು ಸುಮಾರು 6-7 ವರ್ಷದಿಂದ ನಿರಂತರವಾಗಿ ತಮ್ಮ ಕ್ಷೇತ್ರದಲ್ಲಿ ಒಂದು 2ರಿಂದ 3 ಎಕರೆ ಅರಿಶಿನ ಬೆಳೆಯೋದು ವಾಡಿಕೆಯಾಗಿತ್ತು. ಈ ವರ್ಷ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡ್ತೀವಿ ಅಂದಾಗ ನಮ್ಮ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿ ಆಗಿರ್ತಕ್ಕಂಥ ಮಾನಿಂಗಪ್ಪ ಹಳ್ಳಿ ಅವರು ಇಲ್ಲಿ ನಿರಂತರ ಭೇಟಿ ನೀಡೋದ್ರ ಮುಖಾಂತರ ಮಣ್ಣಿಗೆ ಏನು ಎಲ್ಲ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂಥೇಳಿ ಒಂದು ಅಧ್ಯಯನ ಮಾಡಿಕೊಂಡು ಅವರಿಗೆ ನಾವು ನಿರಂತರ ಭೇಟಿಯನ್ನು ಮಾಡ್ತಾ ಬಂದ್ವಿ. ಮುಖ್ಯವಾಗಿ ಈ ಒಂದು ಅರಿಶಿನ ಬೆಳೆಯನ್ನು ಈ ವರ್ಷ ಮೇ 2024ರಲ್ಲಿ ನಾಟಿ ಮಾಡಲಾಗಿತ್ತು. ನಾಟಿ ಮಾಡುವ ಸಂದರ್ಭದಲ್ಲಿ ಈ ಒಂದು ಅರಿಶಿನ ಬೆಳೆಗೆ ಈ ಒಂದು ಅರಿಶಿನ ಬೀಜಕ್ಕೆ ಬೀಜೋಪಚಾರವನ್ನು ನಾವು ಮಾಡಿದ್ವಿ. ಬೀಜೋಪಚಾರವನ್ನು ನಮ್ಮ ಸಂಸ್ಥೆಯ ಉತ್ಪನ್ನ ಆಗಿರ್ತಕ್ಕಂಥ ಬೋರ್ಡೋಗಾರ್ಡು, ಹ್ಯೂಮರಿಚ್ಚು ಇವನ್ನೆಲ್ಲ ಹಾಕಿ ಬೀಜೋಪಚಾರ ಮಾಡಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ನಾಟಿ ಮಾಡಿಸಿದ್ದೀವಿ. ಅದರ ಜೊತೆಗೆ ಮೂಲ ಗೊಬ್ಬರ ಅಂದರೆ ನಾವು ತಳಗೊಬ್ಬರ ಅಂತ ಏನು ಕರಿತೀವಿ, ಆ ಗೊಬ್ಬರದಲ್ಲಿ ಪ್ರತಿ ಎಕರೆಗೆ 3 ಚೀಲದಷ್ಟು ಎಕೋ ಕನೆಕ್ಟು, ಆನಂತರ 1 ಚೀಲದಷ್ಟು ಮೈಕ್ರೋ ಪವರು ಹಾಕಿ ನಾವು ನಾಟಿ ಮಾಡಿಸಿದ್ದೀವಿ. ನಾಟಿ ಮಾಡಿಸಿದಾದ ನಂತರ ಸುಮಾರು 20ರಿಂದ 25 ದಿನದ ಹಂತ ಇದ್ದಾಗ ಬೂಮರ್ 4-in-1 ಅಂತಕ್ಕಂಥ ಜೈವಿಕ ಗೊಬ್ಬರವನ್ನು ನಾವಿಲ್ಲಿ ಮತ್ತೆ ಡ್ರೆಂಚಿಂಗ್ ಮಾಡಿಸೋ ಮುಖಾಂತರ ಭೂಮಿಗೆ ಕೊಟ್ಟಾಗ ಬೆಳೆ ಸಮೃದ್ಧವಾಗಿ ಬೆಳೆಯೋದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಗಮನಿಸಿದ್ದೀವಿ. ಆವಾಗಲೇ ನಮ್ಮ ಗುರುವಣ್ಣ ಅವರು ಸಾಕಷ್ಟು ಹೆಮ್ಮೆಯಿಂದ ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಬಂದರು ನಮ್ಮ ಜೊತೆಗೆ. ಅದಾದ ನಂತರ ಅದಕ್ಕೆ ಮರಿ ಹೊಡೆಯೋದಕ್ಕೆ, ಆನಂತರ ಸದೃಢವಾದಂಥ ಮರಿ ಬರೋದಕ್ಕೆ ನಮ್ಮ ಸಂಸ್ಥೆಯ ಹೆಮ್ಮೆ ಉತ್ಪನ್ನ ಆಗಿರ್ತಕ್ಕಂಥ ಸಕ್ಸಸ್ ಕಿಟ್ ಅಂತಕ್ಕಂಥ ಉತ್ಪನ್ನವನ್ನು ಇಲ್ಲಿ ನಾವು ಡ್ರೆಂಚಿಂಗ್ ಮಾಡಿಸಿದ್ದೀವಿ. ಡ್ರೆಂಚಿಂಗ್ ಮಾಡಿಸಿದ ಆದ ನಂತರ ಇಲ್ಲಿ ಮೈಕ್ರಾಕ್ಸ್, ಆನಂತರ ನಮ್ಮ ಸಂಸ್ಥೆಯ ಫ್ಯೂಷನ್ ಫೋರ್ಸ್ ಅಂತಕ್ಕಂಥ ಸಂಪೂರ್ಣವಾಗಿ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳನ್ನು ನಾವು ಇಲ್ಲಿ ಬಳಕೆ ಮಾಡಿ ಸಿಂಪರಣೆ ಮಾಡಿದ್ದೀವಿ. ಅದಾದ ನಂತರ ನಾವು ಇಲ್ಲಿ ಸಿಂಪರಣೆಗೆ ಎವರ್ಗ್ರೀನ್ CF ಅಂತಕ್ಕಂಥ ಉತ್ಪನ್ನವನ್ನು ಬಳಕೆ ಮಾಡಿದ್ದೀವಿ. ಮೈಕ್ರಾಕ್ಸ್ ಅಂತಕ್ಕಂಥ ಉತ್ಪನ್ನವನ್ನು ನಾವು ಬಳಕೆ ಮಾಡಿದ್ದೀವಿ. ಆನಂತರ ಕೊನೆಯ ಹಂತದಲ್ಲಿ ಅಂದರೆ ಇನ್ನೇನು ಲಾಸ್ಟ್ ಗೊಬ್ಬರ ನಾವೇನು ಕೊಟ್ಟಿದ್ದೀವಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಎಕೋ ಕನೆಕ್ಟು ಮತ್ತು ಮೈಕ್ರೋ ಪವರು ಇವನ್ನೆಲ್ಲ ಕೊಟ್ಟು ಕೊನೆ ಗೊಬ್ಬರವನ್ನು ನಾವು ಕೊಟ್ಟಿದ್ವಿ. ಅದರ ಜೊತೆಗೆ ಡ್ರಿಪ್ ಮುಖಾಂತರ ನಾವು ಮ್ಯಾಗ್ ಪೊಟ್ಯಾಶ್ ಅಂತಕ್ಕಂಥ ಉತ್ಪನ್ನವನ್ನು ಮತ್ತು ಗ್ರೀನೋ DF ಅಂತಕ್ಕಂಥ ಉತ್ಪನ್ನವನ್ನು ನಾವು ಡ್ರಿಪ್ ಮುಖಾಂತರ ಈ ಒಂದು ಬೆಳೆಗೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಸ್ವಲ್ಪ ಬೆಳವಣಿಗೆ ಹಂತದೊಳಗೆ ಈ ವರ್ಷ ಅತಿಯಾದ ಮಳೆಯನ್ನು ನಾವು ಗಮನಿಸಿದ್ದೀವಿ. ಅಂಥ ಸಂದರ್ಭದೊಳಗೆ ಅರಿಶಿನ ಬೆಳೆಯಲ್ಲಿ ಸಾಕಷ್ಟು ಕೊಳೆ ರೋಗ ಬಾಧೆ ಕಂಡು ಬರ್ತಾಯಿತ್ತು. ಇಲ್ಲೆಲ್ಲ ನಾವು ಸುತ್ತಮುತ್ತ ಜಮೀನುಗಳನ್ನು ನಾವು ಗಮನಿಸಿದಾಗ ಅತಿ ಹೆಚ್ಚು ತಂಪಾಗಿ ಕೊಳೆ ರೋಗವನ್ನು ನಾವು ಅತಿ ಹೆಚ್ಚು ನೋಡಿದ್ವಿ. ಅದಕ್ಕೋಸ್ಕರ ಗುರು ಅಣ್ಣ ಅವರು ನಮಗೆ ಸಂಪರ್ಕ ಮಾಡಿದರು. ಸಂಪರ್ಕ ಮಾಡಿದಂಥ ಸಂದರ್ಭದೊಳಗೆ ನಮ್ಮ ಸಂಸ್ಥೆಯ ಉತ್ಪನ್ನ ಆಗಿರ್ತಕ್ಕಂಥ ಜೈವಿಕ ಪೀಡಿನಾಶೆ ಟ್ರೈಕೋಮಿಕ್ ಅಂಥೇಳಿ ಉತ್ಪನ್ನ ಬರುತ್ತೆ. ಆ ಉತ್ಪನ್ನವನ್ನು ಡ್ರೆಂಚಿಂಗ್ ಮಾಡಿದಾಗ ನಾವು ಅವ್ರನ್ನ ಕೇಳಿದ್ದೀವಿ, ಈ ವರ್ಷ ನಿಮಗೇನಾದರೂ ಕೊಳೆ ರೋಗದ ಸಮಸ್ಯೆ ಕಂಡು ಬಂದೈತಿ ಅಥವಾ ಹೆಂಗೆ ಅಂತ ಕೇಳಿದಾಗ, ಈ ವರ್ಷ ಎಲ್ಲಿ ಭಾಳ ನೀರು ನಿಂತ್ಕೊಂಡೈತೆ ಸಾಹೇಬ್ರ, ಅಲ್ಲಿ ಬಿಟ್ಟರೆ ಇನ್ನೊಂದು ಕಡೆ ಕೊಳೆ ರೋಗ ಇಲ್ಲ ಅಂಥೇಳಿ ಅವ್ರು ಹೇಳಿದ್ರು ನಮಗೆ.
ಸೊ ಅದಕ್ಕೋಸ್ಕರ ಅರಿಶಿನ ಬೆಳೆಯನ್ನು ನಾವು ಮಾಡಬೇಕಾದ ಸಂದರ್ಭದೊಳಗೆ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇ ಆದಲ್ಲಿ ಈಗ ಅವ್ರು ಹೇಳ್ತಾಯಿದ್ರು ಪ್ರತಿ ವರ್ಷ ನಾವು ಸುಮಾರು ಎಕರೆಗೆ 20 ಕ್ವಿಂಟಲ 22 ಕ್ವಿಂಟಲ ಈ ರೀತಿ ತೆಗಿತೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾ ಅವ್ರಿಗೆ ಬಂದಿದ್ದ ತಕ್ಷಣ ಕೇಳಿದೆ, ಈ ವರ್ಷ ತಾವು ಎಷ್ಟು ಇಳುವರಿಯನ್ನು ಅಂದಾಜು ಮಾಡ್ತೀರಿ ಅಂತ ಕೇಳಿದಾಗ ಸುಮಾರು ಈಗ ಕಟಾವು ನಡೆದೈತಿ, ಈಗ ಅರಶಿನ ಎಲ್ಲ ಮುರಿಯಾಕತ್ತಾರ, ಸುಮಾರು 30ರಿಂದ 35 ಕ್ವಿಂಟಲ್ವರೆಗೂ ಪ್ರತಿ ಎಕರೆಗೆ ನಾವು ಅರಶಿನ ಈ ವರ್ಷ ತೆಗಿಬೋದು ಅಂತ ಅವ್ರು ಹೇಳ್ತಾಯಿದ್ರು. ಅದ್ರ ಜೊತೆಗೆ ನಾ ಅವ್ರನ್ನ ಏನು ಪ್ರಶ್ನೆ ಮಾಡಿದೆ ಅಂತಂದ್ರೆ, ಪ್ರತಿ ವರ್ಷ ತಾವು ಖರ್ಚು ಮಾಡ್ತಾಯಿದ್ರಿ, ಈ ವರ್ಷ ಖರ್ಚಿಗೆ ಏನು ವ್ಯತ್ಯಾಸ ಆಗೈತಿ ಅಂತ ನಾ ಕೇಳಿದಾಗ, ಪ್ರತಿ ವರ್ಷ ನಮಗೆ ತಿಳಿದಂಗೆ ನಾವು ಮಾಡ್ತಿದ್ವಿ, ಈ ವರ್ಷ ರೋಹಿಣಿ ಸಂಸ್ಥೆಯ ಒಂದು ಮಾರ್ಗದರ್ಶನದೊಳಗೆ ನಾವು ಮಾಡಿದ್ದಕ್ಕೆ ನಮಗೆ ಖರ್ಚು ಕಡಿಮೆ ಆಗೈತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತ ಬಾಂಧವರೇ, ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡೋದು ಒಂದೇ ಪರಿಹಾರ ಆಗಬಾರ್ದು. ಪೋಷಕಾಂಶ ಯಾವ ಹಂತದೊಳಗೆ ಯಾವ ಪೋಷಕಾಂಶ ಯಾವ ಪ್ರಮಾಣದಲ್ಲಿ ಮತ್ತು ಯಾವ ಪೋಷಕಾಂಶ ಅವಶ್ಯಕತೆ ಇದೆ ಅಂಥೇಳಿ ಅದನ್ನು ತಿಳ್ಕೊಂಡು ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಗುರು ಅಣ್ಣ ಹೂಗಾರ ಅವ್ರ ಪ್ರಕಾರ ನಾವು ಕೂಡ ಯಶಸ್ವಿಯಾಗಿ ಅರಿಶಿನ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿ ನಾವು ನಮ್ಮ ಗುರು ಅಣ್ಣ ಹೂಗಾರ ಅವರನ್ನು ಮಾತಾಡಿಸೋಣ. ಯಾಕಂತಂದ್ರೆ ಈ ವರ್ಷ ಅವರು ಯಶಸ್ವಿಯಾಗಿ ಅರಿಶಿನ ಬೆಳೀತಾ ಇದ್ದಾರೆ. ನಮಸ್ಕಾರ ಗುರು ಅಣ್ಣ ಹೂಗಾರ ಅವರ, ನೀವು ಸುಮಾರು 6-7 ವರ್ಷದಿಂದ ನೀವು ಅರಿಶಿನ ಬೆಳಿತೀರಿ ಅಂತ ಹೇಳಿದ್ರಿ. ಪ್ರತಿ ವರ್ಷ ಅರಿಶಿನ ಬೆಳೆಯೋದಕ್ಕೆ ಮತ್ತು ಈ ವರ್ಷ ಅರಿಶಿನ ಬೆಳೆಯೋದಕ್ಕೆ ಏನೆಲ್ಲ ವ್ಯತ್ಯಾಸ ಅನಿಸೈತಿ ನಮ್ಮ ಅರಿಶಿನ ಬೆಳೆಗಾರರಿಗೆ ಸ್ವಲ್ಪ ವಿಸ್ತಾರವಾಗಿ ತಾವು ಹೇಳಬೇಕು. ವರ್ಷ ಬೆಳೆದಕ್ಕೆ ಈ ವರ್ಷ ಬೆಳೆದಕ್ಕೆ ಇಳುವರಿ ಹೆಚ್ಚಾಗೈತೆ ರೀ. ಹಾಂ, ಮತ್ತು ಅವಾಗ ನಾವು ಒಟ್ಟು 22 ಕ್ವಿಂಟಲ್ 20 ಕೆಡ್ಕೊಂಡು ಇತ್ತು ರೀ. ಈ ಸಲ ರೋಹಿಣಿ ಬೇಟಕದವ್ರು ಮೇದಾಗ ಅವಾಗ ಮೀಟಿಂಗ್ ತೊಗೊಂಡ್ರೆ ಹಾಂ, ಬರ್ರಿ ಒಂದು ಸ್ವಲ್ಪ ಇದು ಮೀಟಿಂಗ್ ನಾವು ಮಾಡ್ಕೊಂಡು ಏನು ಹಾಕಬೇಕು ಏನಿಲ್ಲ ಎಲ್ಲ ಹೇಳ್ತೀವತ್ತಂದ್ರೆ ನಾನು ಹೋದಿವ್ರಿ. ಅಲ್ಲಿ ಹೋಗೋಣ ಅವ್ರು ಕಟ್ಟಿ ಸರು ಎಲ್ಲ ವಿಸ್ತಾರವಾಗಿ ಹೇಳಿದ್ರು. ಈ ಒಟ್ಟು ಬೀಜೋಪಚಾರ ಹಿಡ್ಕೊಂಡು ಎಲ್ಲ ಕರೆಕ್ಟಾಗಿ ಮಾಡ್ಕೊತ ಹೋಗ್ರಿ. ಮುಂದೆ ಭೂಮಿ ಉಳುಮೆ ಮಾಡೋದ್ರಿ ಕರೆಕ್ಟಾಗಿ 2 ಸಲ ಎಂಟಿ ಪಂಟಿ ಹೊಡ್ಕೊಂಡು ಚಲೋ ತಂಗೆ ಶಿಸ್ತಂಗೆ ಮಾಡಿ ತಿಪ್ಪಿ ಗೊಬ್ಬರ ಹಾಕಿರಿ. ಬೀಜೋಪಚಾರ ಹಿಡ್ಕೊಂಡು ಎಲ್ಲ ಅವರು ಹೇಳಿದ ಪ್ರಕಾರ ಎಲ್ಲ ಅವ್ರನ್ನ ಸಕ್ಸಸ್ ಕಿಟ್ ಅವು ಎಲ್ಲ ಯಾವ ಪ್ರಕಾರ ಹೇಳ್ತಾರೆ ಮಾಡಿದ್ರಿ. ಇಳುವರಿ ಚಲೋ ಆಗೈತೆ ರೀ. ಈ ಸಲ 30ರಿಂದ 35 ಕ್ವಿಂಟಲ್ ಆರಾಮ್ ಬೆಳಿತೀವಿ. ಈ ಅರಿಶಿನ ಬೆಳೆಯೋ ಹಂತದೊಳಗೆ ರೀ ರಬಕವಿ ಬನ್ನಟ್ಟಿ ತಾಲೂಕದೊಳಗೆ ಅತಿ ಹೆಚ್ಚು ಮಳೆ ಕಾಡ್ತ್ರಿ. ಹೌದು. ಈ ವರ್ಷ ನಾವು ಎಲ್ಲೇ ರೈತರ ಹತ್ರ ಹೋದಿವಪ್ಪ ಅಂತಂದ್ರೆ ಕೊಳೆ ರೋಗ ಭಾಳ ಕಾಡೈತಿ ನಮ್ಮ ಹೊಲದಾಗ ಅಂತ ಹೇಳ್ತಾ ಇದ್ರು. ನಿಮ್ಮ ಹೊಲದಾಗ ಹೆಂಗೆ ಅನಿಸೈತ್ರಿ? ಇಲ್ರಿ, ನಮ್ಗೇನು ಮಳೆ ಜಾಸ್ತಿ ಆದ್ರೂ ಒಟ್ಟು ಒಂದು ಸ್ವಲ್ಪ ಮೂಲ್ಯಾಗ ಎಲ್ಲಿ ನೀರು ನಿಂತೈತೆ ಅಲ್ಲಿ ಒಂದು ಸ್ವಲ್ಪ ಇದಾಗೈತೆ ರೀ. ಒಂದು ಸ್ವಲ್ಪ ಅಂದ್ರೆ ಒಂದು ಮಡಿ ಅಷ್ಟು. ಅದನ್ನ ಬಿಟ್ಟರೆ ಎಲ್ಲಿ ಏನೂ ಆಗಿಲ್ಲ ರೀ. ನಮ್ಗೆ ಏನಾಗಿಲ್ಲ, ಎಲ್ಲ ಅಗದಿ ಗೊರಲಿ ಬರಲಿ ಏನೂ ಇಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಹಾಂ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹ್ಞೂ ರೀ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಹ್ಞೂ ರೀ. ಬೆಳೆ ಸಮೃದ್ಧವಾಗಿ ಬರ್ತೈತಿ ಅಂತ ಹೇಳಿ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಬರ್ತೈತೆ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಗುರು ಅಣ್ಣ ಹೂಗಾರ್ ಅವರು ಹೇಳೋ ಪ್ರಕಾರ ಬೆಳೆಗಳಿಗೆ ರೋಗಗಳು ಇರೋದಿಲ್ಲ, ಬೆಳೆಗಳಿಗೆ ಪೋಷಕಾಂಶಗಳ ಕೊರತೆಯೇ ರೋಗ ಲಕ್ಷಣಗಳಾಗಿ ಮುಂದೆ ಪರಿವರ್ತನೆ ಆಗ್ತಾ ಇರ್ತಾವೆ. ಸೊ ಅದಕ್ಕೋಸ್ಕರ ರೈತ ಬಾಂಧವರೇ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಿಮ್ಮ ಮಣ್ಣಿನ ಆರೋಗ್ಯದ ಆಧಾರದ ಮೇಲೆ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿ ತಾವು ಕೂಡ ಮುಂದಿನ ವರ್ಷ ಯಶಸ್ವಿಯಾಗಿ ಅರಿಶಿನ ಬೆಳೆಯನ್ನು ಬೆಳೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.